ವೀಕ್ಷಕರೇ, ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಜನರು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಬೆಂಗಳೂರಿನಿಂದ ಲಲಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಲಲಿತಾ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ, ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಈ ಸರ್ಕಾರ ಏನು ಹಿಜಾಬ್ಗೆ ಅನುಮತಿ ಕೊಟ್ಟಿದೆ, ಬಿಜೆಪಿ ಕೇಸರಿ ಶಾಲ್ಗೂ ಅನುಮತಿ ಕೊಡಬೇಕಾಗಿತ್ತು ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳೇನಿದೆ ಅನ್ನೋದನ್ನು ಕೂಡ ನೀವು ಕೂಡ ಹಂಚಿಕೊಳ್ಳಬಹುದು. ಜನರ ಅಭಿಪ್ರಾಯಕ್ಕೆ ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಸದಾ ಒದಗಿಸಿಕೊಟ್ಟಿದೆ. ಹುಬ್ಬಳ್ಳಿಯಿಂದ ಮೋಹನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮೋಹನ್ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ ಹಿಜಾಬ್ ಆದೇಶದ ವಿಚಾರದಲ್ಲಿ? ಮೇಡಮ್, ನಾನು ಮೋಹನ್ ಚಿತ್ತಾಳೆ ಮಾತಾಡೋದು. ಮೋಹನ್ ಚಿತ್ತಾಳೆ ಅವರೇ ನಮಸ್ಕಾರ. ನಮ್ಮ ಗೆಸ್ಟ್ ಇವರು, ನಮ್ಗೆ ಯಾವಾಗ್ಲೂ ಡಿಬೇಟ್ಗೆ ಬರುವಂತ ಅತಿಥಿ. ಹೇಳಿ ಮೋಹನ್ ಚಿತ್ತಾಳೆ ಅವರೇ. ನೋಡಿ, ಈಗ ತಾನೇ ವೆಸ್ಟ್ ಬೆಂಗಾಲದ ಚುನಾವಣೆಯಲ್ಲಿ ಹೀನಾಯವಾಗಿ ಆ ಪಕ್ಷ ಸೋತಿದೆ. ಈ ತರ ನೀವು ಧರ್ಮದ ಆಧಾರದ ಮೇಲೆ ರಾಜ್ಯ ನಡೆಸಬೇಕಾದ್ರೆ ನಾಚಿಕೆ ಆಗ್ಬೇಕು ಇವ್ರಿಗೆ. ಹಿಜಾಬ್ಗೆ ಮತ್ತೆ ಶಿವಧಾರೆಗೆ ಮತ್ತೆ ನಾವೇನು ಉಪನಯನ ಆದ್ಮೇಲೆ ಜನವಾರ ಹಾಕಿ ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಈ ತರ ಮಾಡಿದರೆ ಮುಂಬರುವ ದಿವಸಗಳಲ್ಲಿ ಈ ಜನರು ನೋಡಿ, ಬಂಗಾಳನಲ್ಲಿ ಕೂಡ ಗ್ಯಾರಂಟಿಗಳಿದ್ವು, ಗ್ಯಾರಂಟಿಗಳನ್ನ ತಳ್ಳಿ ಹಾಕಿ ಅಲ್ಲಿ ಹೆಣ್ಮಕ್ಳು ಮತ್ತು ಗಂಡಸರು ಒಂದು ಪಕ್ಷಕ್ಕೆ ಆರಿಸ್ತಂದ್ರು. ಈ ತರ ಇವರು ಸಹ ಈ ತರ ಮುಂದುವರ್ಸಿದ್ರೆ ಇದೇ ಗತಿ ಸಿದ್ದರಾಮಣ್ಣಂದು ಆಗೋದಂತ ಗ್ಯಾರಂಟಿ ಮೇಡಮ್. ಓಕೆ, ರೈಟ್. ಮತ್ತೆ ಏನಾಗಬೇಕು ಹಾಗಿದ್ರೆ ಶಿಕ್ಷಣದಲ್ಲಿ ಅಂತ ಹೇಳೋದಕ್ಕೆ ಬಯಸ್ತೀರಿ? ಶಿಕ್ಷಣದಲ್ಲಿ ಧರ್ಮ ಎಲ್ಲ ಇರಬಾರ್ದು ಅನ್ನೋದು ಮಧು ಬಂಗಾರಪ್ಪನವರ ಅನಿಸಿಕೆ. ಏನ್ ಹೇಳೋಕ್ ಬಯಸ್ತಿರ್ತಾವ? ಅಲ್ಲ, ಏನು ನಡೆದಿದೆ ಸದ್ಯಕ್ಕೆ ಹಂಗೆ ನಡಿಬೇಕು. ಕೆಲವೊಂದು ಮಿಷನರಿ ಸ್ಕೂಲ್ನಲ್ಲಿ ಬಳೆ ತೆಗೆಸ್ತಾರೆ, ಓಲೆಗಳು ತೆಗೆಸ್ತಾರೆ, ಬೆಂದಿ ಹಾಕಿದ್ರೆ ಹೆಣ್ಮಕ್ಳಿಗೆ. ಇಲ್ಲೇ ಡೆಫೋಡಿಲ್ ಸ್ಕೂಲ್ ಅಂತಿದೆ ಹುಬ್ಳಿಯಲ್ಲಿ, ಅಲ್ಲೂ ಕೂಡ ಹಿಂಗ್ ತೆಗಿತಾರೆ. ರಾಖಿ ಕೂಡ ತೆಗೆಸ್ತಾರೆ. ಅಂತಂದ್ರೆ ಸಂಪ್ರದಾಯ ಪದ್ಧತಿಗಳು ಯಾವ್ಯಾವ್ದೇನಿದೆ ಅದೇ ತರ ಮುಂದುವರಿಯಬೇಕು. ಆದ್ರೆ ಸಮಾನತೆ ಅನ್ನಕ್ಕೆ ಗಣವೇಶ ಅಂತಾರೆ, ಅದಕ್ಕೆ ಯೂನಿಫಾರ್ಮ್ ಅಂತಾರೆ. ಅದೇನ್ ಯೂನಿಫಾರ್ಮ್ ಅದ, ಯೂನಿಫಾರ್ಮ್ ರೂಲ್ ಪ್ರಕಾರ ನಡಿಬೇಕು. ಒಂದು ಧರ್ಮಕ್ಕೆ ಹೋಲಿಕೆ ಮಾಡಿ ಇನ್ನೊಂದು ಧರ್ಮಕ್ಕೆ ಇಲ್ಲ ಕೇಸರಿ ಶಾಲ್ ಹಾಕೋಂಗಿಲ್ಲ ಅಂತಂದ್ರೆ ಸಂಸ್ಕೃತ ಪಾಠಶಾಲೆಯಲ್ಲಿ ಕೇಸರಿ ಶಾಲ್ ಹಾಕೊಂಡೇನೆ ವೇದಾಭ್ಯಾಸದ ಪಠಣ ಮಾಡುತ್ತಾರೆ. ಹಂಗಿದ್ದಾಗ ಇದು ಒಂದು ಧರ್ಮದ ಆಧಾರದ ಮೇಲೆ ಶಾಲಾ ಶಿಕ್ಷಣ ಸಂಸ್ಥೆಗಳು ನಡಿಬಾರ್ದಂತ ನಂದು ಅನಿಸಿಕೆ ಮೇಡಮ್. ಎಲ್ಲೋ ಒಂದ್ ಕಡೆ ಮೋಹನ್ ಚಿತ್ತಾಳೆ ಅವರೇ, ಧರ್ಮ ಅನ್ನೋದು ಅವರವರ ವೈಯಕ್ತಿಕವಾದಂತಹ ಒಂದು ಆಯ್ಕೆ. ಆ ಮಕ್ಕಳು ಹಿಜಾಬ್ ಹಾಕೊಂಡು ಬರೋದಕ್ಕೆ ಬಯಸ್ತಾರೆ. ಈ ಇತರೆ ಧರ್ಮದ ಮಕ್ಕಳುಗಳು ಕೂಡ ಅವರವರ ಧಾರ್ಮಿಕ ಚಿಹ್ನೆಯನ್ನ ಧರಿಸಬಹುದು ಅಂತ ಹೇಳಿದೆ. ಕೇಸರಿ ಶಾಲ್ ಹಾಕೋದು ಎಲ್ಲೊಂದ್ ಕಡೆ ಬಿಜೆಪಿ ಅಂತ ಅನ್ನಿಸಿಕೊಳ್ಳುತ್ತಾ? ಕೇಸರಿ ಶಾಲ್ ಅನ್ನೋದು ಶಿಕ್ಷಣವನ್ನ ರಾಜಕೀಯಕರಣಗೊಳಿಸಿದಂಗ ಆಗತ್ತಾ? ಬೇರೆ ಧಾರ್ಮಿಕ ಚಿಹ್ನೆಗಳಿಗೆ ಹೇಗೂ ಅವಕಾಶ ಇದೆ. ನೀವು ಗಂಡ್ ಮಕ್ಕಳು ವಿಭೂತಿ ಧರಿಸಬಹುದು, ಕುಂಕುಮ ಧರಿಸಬಹುದು, ಮತ್ತಿನ್ನು ಯಾವುದೇ ತರದ ಧಾರ್ಮಿಕ ಚಿಹ್ನೆಗಳನ್ನು ಹಾಕಬಹುದಲ್ಲ? ಮೇಡಮ್, ಗಣವೇಶ ಯೂನಿಫಾರ್ಮ್ ಇಸ್ ಪಾರ್ಟ್ ಆಫ್ ದ ಸ್ಕೂಲ್ ಕರಿಕೇಚರ್. ಮತ್ತೆ ಸ್ಕೂಲ್ ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ, ಇದು ಹಿಜಾಬ್ ಹಾಕುವುದು ಇದು ಅಡಿಷನಲ್ ಇಸ್ಲಾಮಿಕ್ ಟ್ರೆಡಿಷನ್ ಅಲ್ಲಿ ಬರೋದು. ಅದು ಬಿಟ್ರೆ ನಮ್ಮ ಹುಡುಗರು ಕೂಡ ಬಳೆ ಮತ್ತೆ ಕುಂಕುಮ ಏನಿದೆಯಲ್ಲ ಅವ್ರ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಹೇಳಿದಾಗ ಹಾಕಲ್ಲ, ಇವರೇನು ಹಚ್ಕೊಂಡು ಹೋಗಲ್ಲ. ಆದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ದೇಶ ಯಾವ್ದಿದು? ಇದು ನಮ್ಮ ಹಿಂದೂಸ್ತಾನ. ಇದು ಯಾವುದೋ ಒಂದು ಪಾಕಿಸ್ತಾನ ಅಲ್ಲಲ್ವಾ? ಅಲ್ಲೇ ನೀವು ಸ್ಪೆಷಲ್ ಹಿಂಗ್ ಎನ್ಕರೇಜ್ಮೆಂಟ್ ಕೊಟ್ರೆ ಇದು ಒಂಥರ ಧರ್ಮಾಂಧದ ಮೇಲೆ ನಡೆಯುವ ಶಿಕ್ಷಣ ಸಂಸ್ಥೆಗಳು ಆಗ್ತವೆ. ಇದರಲ್ಲಿ ಶಿಕ್ಷಣ ಸಚಿವರು ಆ ಶಾಲೆಯ ಅಡ್ಮಿನಿಸ್ಟ್ರೇಷನ್ಗೆ ಬಿಡಬೇಕಂತ ನಂಗೆ ಅನಿಸ್ತದೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೋಹನ್ ಚಿತ್ತಾಳೆ ಅವರು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡೋದಕ್ಕೆ. ಹುಬ್ಬಳ್ಳಿಯಿಂದ ಮಹಾದೇವ್ ಅಂತ ಕರೆ ಮಾಡಿದ್ದಾರೆ. ಮಹಾದೇವರ ನಮಸ್ಕಾರ ಸರ್. ನಮಸ್ತೆ ಸರ್, ಏನ್ ಹೇಳ್ತೀರಿ ಹಿಜಾಬ್ ವಿಚಾರವಾಗಿ? ಸರ್, ಈ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತ ಸರ್ಕಾರಕ್ಕೆ ಅಂತ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಬಹಳಷ್ಟು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಬಹಳ ದಿನಗಳಿಂದ ಪ್ರಯತ್ನ ಮಾಡಿ ಇನ್ನೂ ಸರಿ ಆಗದೆ ಇರೋ ಸಮಸ್ಯೆಗಳು ಜಗ್ಗದವು. ಈ ಹಿಜಾಬ್ ಬೆಳೆದಿರೋ ವಿಷಯನ ರಾಜಕೀಯನ ಆಮೇಲೆ ವಿಷಯಾಂತರ ಮಾಡ್ಲಿಕ್ಕೆ ಈ ವಿಷಯ ಅಭಿಪ್ರಾಯ. ಯಾಕಂತಂದ್ರೆ ಈ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇ ಬೇರೆ. ಬೇರೆ ಸಮಸ್ಯೆಗಳ ಬಗ್ಗೆ ಇವರು ಆಲೋಚನೆ ಮಾಡೋದು ಬಿಟ್ಟು ಹಿಜಾಬ್ನ ಮುನ್ನೆಲೆ ತಂದು ಎಲ್ಲಾ ಸಮಸ್ಯೆಗಳಿಗೆ ನೀರೇರಿದ ಕಾರ್ಯಕ್ರಮ ಮಾಡಿದ್ದಾರೆ. ಈಗ ವಿದ್ಯಾವಂತರು ಎಲ್ಲರೂ ಇದನ್ನ ಮೆಚ್ಚತಕ್ಕಂತ ವಿಷಯ ಅಲ್ಲ ಸರ್. ಇದು ಧರ್ಮ ರಾಜಕಾರಣ ಮಾಡಬಾರ್ದು ಅನ್ನೋರು ಇವರೇ, ಮತ್ತು ಧರ್ಮವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂದ್ರೆ ಯಾವ ಮಟ್ಟದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಇವರು ಅಂತ. ಸಂವಿಧಾನವನ್ನು ಮುಂದಿಟ್ಕೊಂಡು ಮಾತಾಡ್ತಕ್ಕಂಥವ್ರು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಇದೆಲ್ಲ ಸರ್ ಜಾತಿ ವ್ಯವಸ್ಥೆ ನಿಜವಾಗ್ಲೂ ತೆಗಿಬೇಕಾಗಿರ್ತಕ್ಕಂಥ ಧರ್ಮ ಇದು. ಏನಂದ್ರೆ ಎಲ್ಲಿನೂ
ಜಾತಿ ವ್ಯವಸ್ಥೆ ಇರಬಾರ್ದು. ಬಟ್ ಇದನ್ನೆಲ್ಲ ಇಟ್ಟು ಧರ್ಮ ಮುಂದಿಟ್ಟು ರಾಜಕಾರಣ ಮಾಡಿದ್ರೆ ಇದು ಶೇಮ್. ಸರ್ಕಾರಕ್ಕೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಜನ ತಕ್ಕ ಉತ್ತರವನ್ನು ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್ ಮಾತಾಡಿದಕ್ಕೆ. ಈ ಕುರಿತಾಗಿ ವೀಕ್ಷಕರೇ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಜನರು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಬೆಂಗಳೂರಿನಿಂದ ಲಲಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಲಲಿತಾ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಈ ಸರ್ಕಾರ ಏನು ಹಿಜಾಬ್ಗೆ ಅನುಮತಿ ಕೊಟ್ಟಿದೆ, ಬಿಜೆಪಿ ಕೇಸರಿ ಶಾಲ್ಗೂ ಅನುಮತಿ ಕೊಡಬೇಕಾಗಿತ್ತು ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳೇನಿದೆ ಅನ್ನೋದನ್ನು ಕೂಡ ನೀವು ಕೂಡ ಹಂಚಿಕೊಳ್ಳಬಹುದು. ಜನರ ಅಭಿಪ್ರಾಯಕ್ಕೆ ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಸದಾ ಒದಗಿಸಿಕೊಟ್ಟಿದೆ. ಹುಬ್ಬಳ್ಳಿಯಿಂದ ಮೋಹನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮೋಹನ್ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ ಹಿಜಾಬ್ ಆದೇಶದ ವಿಚಾರದಲ್ಲಿ? ಮೇಡಮ್, ನಾನು ಮೋಹನ್ ಚಿತ್ತಾಳೆ ಮಾತಾಡೋದು. ಮೋಹನ್ ಚಿತ್ತಾಳೆ ಅವರೇ ನಮಸ್ಕಾರ. ನಮ್ಮ ಗೆಸ್ಟ್ ಇವರು, ನಮ್ಗೆ ಯಾವಾಗ್ಲೂ ಡಿಬೇಟ್ಗೆ ಬರುವಂತ ಅತಿಥಿ. ಹೇಳಿ ಮೋಹನ್ ಚಿತ್ತಾಳೆ ಅವರೇ. ನೋಡಿ, ಈಗ ತಾನೇ ವೆಸ್ಟ್ ಬೆಂಗಾಲದ ಚುನಾವಣೆಯಲ್ಲಿ ಹೀನಾಯವಾದಿ ಆ ಪಕ್ಷ ಸೋತಿದೆ. ಈ ತರ ನೀವು ಧರ್ಮದ ಆಧಾರದ ಮೇಲೆ ರಾಜ್ಯ ನಡೆಸಬೇಕಾದ್ರೆ ನಾಚಿಕೆ ಆಗ್ಬೇಕು ಇವ್ರಿಗೆ. ಹಿಜಾಬ್ಗೆ ಮತ್ತೆ ಶಿವಧಾರೆಗೆ ಮತ್ತೆ ನಾವೇನು ಉಪನಯನ ಆದ್ಮೇಲೆ ಜನವಾರ ಹಾಕಿ ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಈ ತರ ಮಾಡಿದರೆ ಮುಂಬರುವ ದಿವಸಗಳಲ್ಲಿ ಈ ಜನರು ನೋಡಿ, ಬಂಗಾಳನಲ್ಲಿ ಕೂಡ ಗ್ಯಾರಂಟಿಗಳಿದ್ವು, ಗ್ಯಾರಂಟಿಗಳನ್ನ ತಳ್ಳಿ ಹಾಕಿ ಅಲ್ಲಿ ಹೆಣ್ಮಕ್ಳು ಮತ್ತು ಗಂಡಸರು ಒಂದು ಪಕ್ಷಕ್ಕೆ ಆರಿಸ್ತಂದ್ರು. ಈ ತರ ಇವರು ಸಹ ಈ ತರ ಮುಂದುವರ್ಸಿದ್ರೆ ಇದೇ ಗತಿ ಸಿದ್ದರಾಮಣ್ಣಂದು ಆಗೋದಂತ ಗ್ಯಾರಂಟಿ ಮೇಡಮ್. ಓಕೆ ರೈಟ್. ಮತ್ತೆ ಏನಾಗಬೇಕು ಹಾಗಿದ್ರೆ ಶಿಕ್ಷಣದಲ್ಲಿ ಅಂತ ಹೇಳೋದಕ್ಕೆ ಬಯಸ್ತೀರಿ? ಶಿಕ್ಷಣದಲ್ಲಿ ಧರ್ಮ ಎಲ್ಲ ಇರಬಾರ್ದು ಅನ್ನೋದು ಮಧು ಬಂಗಾರಪ್ಪನವರ ಅನಿಸಿಕೆ. ಏನ್ ಹೇಳೋಕ್ ಬಯಸ್ತಿರ್ತಾವ? ಅಲ್ಲ, ಏನು ನಡೆದಿದೆ ಸದ್ಯಕ್ಕೆ ಹಂಗೆ ನಡಿಬೇಕು. ಕೆಲವೊಂದು ಮಿಷನರಿ ಸ್ಕೂಲ್ ನಲ್ಲಿ ಬಳೆ ತೆಗೆಸ್ತಾರೆ, ಓಲೆಗಳು ತೆಗೆಸ್ತಾರೆ, ಬೆಂದಿ ಹಾಕಿದ್ರೆ ಹೆಣ್ಮಕ್ಳಿಗೆ. ಇಲ್ಲೇ ಡೆಫೋಡಿಲ್ ಸ್ಕೂಲ್ ಅಂತಿದೆ ಹುಬ್ಳಿಯಲ್ಲಿ, ಅಲ್ಲೂ ಕೂಡ ಹಿಂಗ್ ತೆಗಿತಾರೆ. ರಾಖಿ ಕೂಡ ತೆಗೆಸ್ತಾರೆ. ಅಂತಂದ್ರೆ ಸಂಪ್ರದಾಯ ಪದ್ಧತಿಗಳು ಎಲ್ಲೇನಿದೆ ಅದೇ ತರ ಮುಂದುವರಿಯಬೇಕು. ಆದ್ರೆ ಸಮಾನತೆ ಅನ್ನಕ್ಕೆ ಗಣವೇಶ ಅಂತಾರೆ, ಅದಕ್ಕೆ ಯೂನಿಫಾರ್ಮ್ ಅಂತಾರೆ. ಅದೇನ್ ಯೂನಿಫಾರ್ಮ್ ಅದ, ಯೂನಿಫಾರ್ಮ್ ರೂಲ್ ಪ್ರಕಾರ ನಡಿಬೇಕು. ಒಂದು ಧರ್ಮಕ್ಕೆ ಹೋಲಿಕೆ ಮಾಡಿ ಇನ್ನೊಂದು ಧರ್ಮಕ್ಕೆ ಇಲ್ಲ ನೀವು ಕೇಸರಿ ಶಾಲ್ ಹಾಕೋಂಗಿಲ್ಲ ಅಂತಂದ್ರೆ ಸಂಸ್ಕೃತ ಪಾಠಶಾಲೆಯಲ್ಲಿ ಕೇಸರಿ ಶಾಲ್ ಹಾಕೊಂಡೇನೆ ವೇದಾಭ್ಯಾಸದ ಪಠಣ ಮಾಡುತ್ತಾರೆ. ಹಂಗಿದ್ದಾಗ ಇದು ಒಂದು ಧರ್ಮದ ಆಧಾರದ ಮೇಲೆ ಶಾಲಾ ಶಿಕ್ಷಣ ಸಂಸ್ಥೆಗಳು ನಡಿಬಾರ್ದಂತ ನಂದು ಅನಿಸಿಕೆ ಮೇಡಮ್. ಎಲ್ಲೋ ಒಂದ್ ಕಡೆ ಮೋಹನ್ ಚಿತ್ತಾಳೆ ಅವರೇ, ಧರ್ಮ ಅನ್ನೋದು ಅವರವರ ವೈಯಕ್ತಿಕವಾದಂತಹ ಒಂದು ಆಯ್ಕೆ. ಆ ಮಕ್ಕಳು ಹಿಜಾಬ್ ಹಾಕೊಂಡು ಬರೋದಕ್ಕೆ ಬಯಸ್ತಾರೆ. ಈ ಇತರೆ ಧರ್ಮದ ಮಕ್ಕಳುಗಳು ಕೂಡ ಅವರವರ ಧಾರ್ಮಿಕ ಚಿಹ್ನೆಯನ್ನ ಧರಿಸಬಹುದು ಅಂತ ಹೇಳಿದೆ. ಕೇಸರಿ ಶಾಲ್ ಹಾಕೋದು ಎಲ್ಲೊಂದ್ ಕಡೆ ಬಿಜೆಪಿ ಅಂತ ಅನ್ನಿಸಿಕೊಳ್ಳುತ್ತಾ? ಕೇಸರಿ ಶಾಲ್ ಅನ್ನೋದು ಶಿಕ್ಷಣವನ್ನ ರಾಜಕೀಯಕರಣಗೊಳಿಸಿದಂಗ ಆಗತ್ತಾ? ಬೇರೆ ಧಾರ್ಮಿಕ ಚಿಹ್ನೆಗಳಿಗೆ ಹೇಗೂ ಅವಕಾಶ ಇದೆ. ನೀವು ಗಂಡ್ ಮಕ್ಕಳು ವಿಭೂತಿ ಧರಿಸಬಹುದು, ಕುಂಕುಮ ಧರಿಸಬಹುದು, ಮತ್ತಿನ್ನು ಯಾವುದೇ ತರದ ಧಾರ್ಮಿಕ ಚಿಹ್ನೆಗಳನ್ನು ಹಾಕಬಹುದಲ್ಲ? ಮೇಡಮ್, ಗಣವೇಶ ಯೂನಿಫಾರ್ಮ್ ಇಸ್ ಪಾರ್ಟ್ ಆಫ್ ದ ಸ್ಕೂಲ್ ಕರಿಕೇಚರ್. ಮತ್ತೆ ಸ್ಕೂಲ್ ನಲ್ಲಿ ಏನು ಹೇಳ್ತಾ ಇದಾರೆ ಅಂತ, ಇದು ಹಿಜಾಬ್ ಹಾಕೋದು ಇದು ಅಡಿಷನಲ್ ಇಸ್ಲಾಮಿಕ್ ಟ್ರೆಡಿಷನ್ ಅಲ್ಲಿ ಬರೋದು. ಅದು ಬಿಟ್ರೆ ನಮ್ಮ ಹುಡುಗರು ಕೂಡ ಬಳೆ ಮತ್ತೆ ಕುಂಕುಮ ಏನಿದೆಯಲ್ಲ ಅವ್ರ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಹೇಳಿದಾಗ ಹಾಕಲ್ಲ, ಇವರೇನು ಹಚ್ಕೊಂಡು ಹೋಗಲ್ಲ. ಆದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ದೇಶ ಯಾವ್ದಿದು? ಇದು ನಮ್ಮ ಹಿಂದೂಸ್ತಾನ. ಇದು ಯಾವ್ದೋ ಒಂದು ಪಾಕಿಸ್ತಾನ ಅಲ್ಲಲ್ವಾ? ಅಲ್ಲೇ ನೀವು ಸ್ಪೆಷಲ್ ಹಿಂಗ್ ಎನ್ಕರೇಜ್ಮೆಂಟ್ ಕೊಟ್ರೆ ಇದು ಒಂಥರ ಧರ್ಮಾಂಧದ ಮೇಲೆ ನಡೆಯುವ ಶಿಕ್ಷಣ ಸಂಸ್ಥೆಗಳು ಆಗ್ತವೆ. ಇದರಲ್ಲಿ ಶಿಕ್ಷಣ ಸಚಿವರು ಆ ಶಾಲೆಯ ಅಡ್ಮಿನಿಸ್ಟ್ರೇಷನ್ಗೆ ಬಿಡಬೇಕಂತ ನಂಗೆ ಅನಿಸ್ತದೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೋಹನ್ ಚಿತ್ತಾಳೆ ಅವರು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡೋದಕ್ಕೆ. ಹುಬ್ಬಳ್ಳಿಯಿಂದ ಮಹಾದೇವ್ ಅಂತ ಕರೆ ಮಾಡಿದ್ದಾರೆ. ಮಹಾದೇವರ ನಮಸ್ಕಾರ. ಸರ್ ನಮಸ್ತೆ. ಸರ್, ಏನ್ ಹೇಳ್ತೀರಿ ಹಿಜಾಬ್ ವಿಚಾರವಾಗಿ? ಸರ್, ಈ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಎತ್ತ ಅವಶ್ಯಕತೆ ಇತ್ತ ಸರ್ಕಾರಕ್ಕೆ ಅಂತ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಬಹಳಷ್ಟು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಬಹಳ ದಿನಗಳಿಂದ ಪ್ರಯತ್ನ ಮಾಡಿ ಇನ್ನೂ ಸರಿ ಆಗದೆ ಇರೋ ಸಮಸ್ಯೆ ಜಗ್ಗದವು. ಈ ಹಿಜಾಬ್ ಬೆಳೆದಿರೋ ವಿಷಯನ ರಾಜಕೀಯನ ಆಮೇಲೆ ವಿಷಯಾಂತರ ಮಾಡ್ಲಿಕ್ಕೆ ಈ ವಿಷಯ ಅಭಿಪ್ರಾಯ. ಯಾಕಂತಂದ್ರೆ ಈ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇ ಬೇರೆ. ಬೇರೆ ಸಮಸ್ಯೆಗಳ ಬಗ್ಗೆ ಇವರು ಆಲೋಚನೆ ಮಾಡೋದ್ ಬಿಟ್ಟು ಹಿಜಾಬ್ನ ಮುನ್ನೆಲೆ ತಂದು ಎಲ್ಲಾ ಸಮಸ್ಯೆಗಳಿಗೆ ನೀರೇರು ಕಾರ್ಯಕ್ರಮ ಮಾಡಿದ್ದಾರೆ.
ಈಗ ವಿದ್ಯಾವಂತರು ಎಲ್ಲರೂ ಇದನ್ನ ಮೆಚ್ಚತಕ್ಕಂತ ವಿಷಯ ಅಲ್ಲ ಸರ್ ಇದು. ಧರ್ಮ ರಾಜಕಾರಣ ಮಾಡಬಾರ್ದು ಅನ್ನೋರು ಇವರೇ, ಮತ್ತು ಧರ್ಮವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂದ್ರೆ ಯಾವ ಮಟ್ಟದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಇವರು ಅಂತ. ಸಂವಿಧಾನವನ್ನು ಮುಂದಿಟ್ಕೊಂಡು ಮಾತಾಡ್ತಕ್ಕಂಥವ್ರು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಇದೆಲ್ಲ ಸರ್ ಜಾತಿ ವ್ಯವಸ್ಥೆ ನಿಜವಾಗ್ಲೂ ತೆಗಿಬೇಕಾಗಿರ್ತಕ್ಕಂಥ ಧರ್ಮ ಇದು. ಏನಂದ್ರೆ ಎಲ್ಲಿನೂ ಜಾತಿ ವ್ಯವಸ್ಥೆ ಇರಬಾರ್ದು, ಬಟ್ ಇದನ್ನೆಲ್ಲ ಇಟ್ಟು ಧರ್ಮ ಮುಂದಿಟ್ಟು ರಾಜಕಾರಣ ಮಾಡಿದ್ರೆ ಇದು ಶೇಮ್ ಸರ್ಕಾರಕ್ಕೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಜನ ತಕ್ಕ ಉತ್ತರವನ್ನು ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್ ಮಾತಾಡಿದಕ್ಕೆ.